ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ಎಲ್ಲರಿಗೂ ಡಿವಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ನಿಮ್ಮಲ್ಲಿ ಯಾರಾದರೂ KPSC ಕಂಡಕ್ಟ್ ಮಾಡಿರುವಂತಹ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೆದಿದ್ದರೆ ಈ ವಿಡಿಯೋ ನಿಮಗೋಸ್ಕರ. ಸೊ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ಬೋದು, ಈ ವಿಡಿಯೋ ಬಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಪ್ರೆಡಿಕ್ಷನ್ ಮಾಡುವಂಥ ವಿಡಿಯೋ ಆಗಿದೆ. ಇದೊಂದು ಡೇಟಾ ಡ್ರಿವನ್ ಅಪ್ರೋಚ್ ಆಗಿರುತ್ತೆ ಆ್ಯಂಡ್ ಇದರಲ್ಲಿ ನಾವು ವೇರಿಯಸ್ ಸೋರ್ಸಸ್ನ ಕನ್ಸಿಡರ್ ಮಾಡಿ ಮೋಸ್ಟ್ ಅಕ್ಯುರೇಟ್ ಕಟ್ ಆಫ್ನ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ವಿಡಿಯೋ ಮುಖ್ಯ ಉದ್ದೇಶ ಬಂದು ಈ KPSC ಕಂಡಕ್ಟ್ ಮಾಡಿರುವಂಥ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ ಕಟ್ ಆಫ್ ಪ್ರೆಡಿಕ್ಷನ್ ಮಾಡೋದು. ಹೇಗೆ ಮಾಡ್ತೀವಿ ಅಂತಂದರೆ ಪಾಸ್ಟ್ ಟ್ರೆಂಡ್ಸ್ ಮತ್ತು ಕಟ್ ಆಫ್ ಆಧಾರದ ಮೇಲೆ ಈ ಸರಿ ಪೇಪರ್ ಡಿಫಿಕಲ್ಟಿ ಲೆವೆಲ್ ಹೇಗಿತ್ತು, ಆಮೇಲೆ ನಂಬರ್ ಆಫ್ ಪೋಸ್ಟ್ ಎಷ್ಟಿತ್ತು, ಅಪ್ಲಿಕೆಂಟ್ ಡೇಟಾ ಏನು, ಪೋಲ್ ರಿಸಲ್ಟ್ಸ್ ಏನು, ಇವೆಲ್ಲ ಕನ್ಸಿಡರ್ ಮಾಡಿ ನಾವು ಕಟ್ ಆಫ್ ಪ್ರೆಡಿಕ್ಷನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ನಿಮಗೆ ಒಂದೊಂದೇ ಪಾಯಿಂಟ್ನ ನಾನು ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಲಾಸ್ಟಲ್ಲಿ ಅಕ್ಯುರೇಟ್ ಕಟ್ ಆಫ್ ಪ್ರೆಡಿಕ್ಷನ್ ಕೂಡ ಕೊಡ್ತೀನಿ. ಸೊ ವಿಡಿಯೋನ ತಪ್ಪದೆ ನೋಡಿ. ನಾವು ತರುವಂಥ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ನಾನು ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಥವಾ ಆಗಬೇಕು ಸ್ಟಾರ್ಟ್ ಮಾಡಬೇಕಂತ ಇದ್ದೀರಾ, ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಕರೆಂಟ್ ಅಫೇರ್ಸ್, ಆಮೇಲೆ NCERTs ಆ್ಯಂಡ್ ಸ್ಟ್ಯಾಂಡರ್ಡ್ ಬುಕ್ಸ್ದು ಕಂಪ್ಲೀಟ್ ಕವರೇಜ್, ಸಿಲೆಬಸ್ ಕವರೇಜ್ ಮಾಡುವಂಥ ಫ್ರೀ ಕ್ಲಾಸಸ್ನ, ಫ್ರೀ ಪ್ಲೇಲಿಸ್ಟ್ನ ತೊಗೊಂಬರ್ಬೇಕಂತ ಇದ್ದೀನಿ. ಸೊ ಅದಕ್ಕೆ ನಿಮಗೆ ಮಿಸ್ ಮಾಡಬಾರ್ದು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ. ಆ್ಯಂಡ್ ಆಲ್ರೆಡಿ ನೀವೇನಾದ್ರು KPSC ಗ್ರೂಪ್ ಬಿ ಎಕ್ಸಾಮಿನೇಷನ್ನ ಬರೆದಿದ್ರೆ ಅಥವಾ ಜೂನಿಯರ್ ಇಂಜಿನಿಯರ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ನ ಬರೆದಿದ್ರೆ ಕಟ್ ಆಫ್ ವಿಡಿಯೋ ಆಲ್ರೆಡಿ ಚಾನಲಲ್ಲಿ ಹಾಕಿದ್ದೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಇಷ್ಟನ್ನೆಲ್ಲ ಹೇಳ್ತಾ ಇವಾಗ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ ವಾಪಸ್ ಬರೋಣ. ಇದರಲ್ಲಿ ಫಸ್ಟ್ ಆಫ್ ಆಲ್ ಫಸ್ಟ್ ಕ್ವೆಶನ್ ಬರೋದೇನೆಂದರೆ ಸ್ಕೋರ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ ಸ್ಕೋರ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಸ್ವಲ್ಪ ನೋಡಿ ನೆಕ್ಸ್ಟ್ ನಾವು ಕಟ್ ಆಫ್ ಪ್ರೆಡಿಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಸೊ ಇವಾಗ ಟೋಟಲ್ 2 ಪೇಪರ್ ಕಂಡಕ್ಟ್ ಮಾಡಿದ್ರು ಈ ಎಕ್ಸಾಮ್ಗೆ. ಸೊ ಪೇಪರ್ 1 ಬಂದು ಜನರಲ್ ಸ್ಟಡೀಸ್ ಆಗಿತ್ತು, ಅದು 100 ಮಾರ್ಕ್ಸ್ ಸಿಗಿತ್ತು. ಪೇಪರ್ 2 ಬಂದು ಕಮ್ಯುನಿಕೇಷನ್ ಪೇಪರ್ ಇತ್ತು, ಅದು ಕೂಡ 100 ಮಾರ್ಕ್ಸ್ ಸಿಗಿತ್ತು. ಟೋಟಲ್ 200 ಮಾರ್ಕ್ಸ್. ಸೊ ಇದು ಬಂದು OMR ಬೇಸ್ಡ್ ಎಕ್ಸಾಮ್ ಆಗಿತ್ತು. ಇದರಲ್ಲಿ ಮಾರ್ಕ್ಸ್ ಸ್ಕೋರ್ ಹೇಗೆ ಹಾಕೊಳ್ಳೋದು ಅಂತಂದರೆ, ಇವಾಗ ನೀವು ಕರೆಕ್ಷನ್ ಮಾಡ್ಕೋಬೇಕಾದ್ರೆ ಯಾವುದಾದ್ರು ಒಂದು ಕರೆಕ್ಟ್ ಆನ್ಸರ್, ನೀವು ಕರೆಕ್ಟ್ ಆನ್ಸರ್ ಇದ್ದರೆ ಅದಕ್ಕೆ 1 ಮಾರ್ಕ್ಸ್ ಅಲಾಟ್ ಮಾಡಬೇಕು. ತಪ್ಪ ಆನ್ಸರ್ ಇದ್ದರೆ ಅದಕ್ಕೆ 0.25 ಆಫ್ ದ ಮಾರ್ಕ್ಸ್ ಶುಡ್ ಬಿ ಡಿಡಕ್ಟೆಡ್, ಅಂದರೆ 0.25 ಮಾರ್ಕ್ಸನ್ನು ನೀವು ಡಿಡಕ್ಟ್ ಮಾಡಬೇಕು. ಓಕೆ, ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಸೊ ಕರೆಕ್ಟ್ ಆನ್ಸರ್ಗೆ +1, ರಾಂಗ್ ಆನ್ಸರ್ಗೆ -0.25. ಈ ಥರ ನೀವು ನಿಮ್ಮ ಸ್ಕೋರ್ಸ್ನ ಕ್ಯಾಲ್ಕುಲೇಟ್ ಮಾಡಿ ರೆಡಿ ಇಟ್ಕೋಬೇಕು. ಆವಾಗ ಈ ಕಟ್ ಆಫ್ ವಿಡಿಯೋ ನೋಡೋಕ್ಕೆ ಕೂಡ ಸ್ವಲ್ಪ ಯೂಸ್ಫುಲ್ ಅನಿಸುತ್ತೆ, ರೈಟ್? ಇನ್ನು ನೀವು ಸ್ಕೋರ್ಸ್ನ ಕ್ಯಾಲ್ಕುಲೇಟ್ ಮಾಡಿಲ್ಲ ಅಂತಂದರೆ ಆಲ್ರೆಡಿ KPSC ಅವರು ಅಫಿಷಿಯಲ್ ಆನ್ಸರ್ಕಿನ್ನ ಬಿಟ್ಟಿದ್ದಾರೆ. ಅದನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಚಾನಲ್ ಜಾಯ್ನ್ ಆಗಿ ಅಲ್ಲಿ ಕೂಡ PDF-ನ ತೊಗೊಂಡು ಚೆಕ್ ಮಾಡ್ಕೋಬೋದು ನಿಮ್ಮ ಸ್ಕೋರ್ಸ್, ರೈಟ್? ಇವಾಗ ಸ್ಕೋರ್ಸ್ ರೆಡಿ ಇದೆ, ನಾವು ಮುಂದೆ ಹೋಗೋಣ ಕಟ್ ಆಫ್ ಪ್ರೆಡಿಕ್ಷನ್ ಮಾಡೋಕ್ಕೆ. ಕಟ್ ಆಫ್ ಪ್ರೆಡಿಕ್ಷನ್ ಮಾಡೋಕ್ಕೆ ಏನೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ ಅನ್ನೋದನ್ನು ಫಸ್ಟ್ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಒನ್ ಬಂದು ನಂಬರ್ ಆಫ್ ವೇಕೆನ್ಸೀಸ್, ನೆಕ್ಸ್ಟ್ ಡಿಫಿಕಲ್ಟಿ ಲೆವೆಲ್ ಆಫ್ ಪೇಪರ್ 1 and 2, ನೆಕ್ಸ್ಟ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಟೆಂಡೆಡ್ ದ ಎಕ್ಸಾಮಿನೇಷನ್, ಮತ್ತು ಕಾಂಪಿಟೇಷನ್ ಫಾರ್ ಈಚ್ ಪೋಸ್ಟ್. ಇಷ್ಟೆಲ್ಲ ಫ್ಯಾಕ್ಟರ್ಸ್ ಬಂದು ಯಾವುದೇ ಎಕ್ಸಾಮ್ ಬರೀರಿ ಅದಕ್ಕೆ ಕಟ್ ಆಫ್ ಪ್ರೆಡಿಕ್ಷನ್ ಮಾಡಬೇಕಂದ್ರೆ ನಾವು ಇಷ್ಟೆಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಇವಾಗ ನಾನು ಹೇಳಿದೆ ಡೇಟಾ ಡ್ರಿವನ್ ಅಪ್ರೋಚ್ ಇದು ಅಂತ. ಯಾವ ಸೋರ್ಸಸ್ಸಿಂದ ನಾವು ಡೇಟಾನ ತಗೊಂಡಿದ್ದೀವಿ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇಲ್ಲಿ. ಫಸ್ಟ್ ಒನ್ ಬಂದು ನಂಬರ್ ಆಫ್ ವೇಕೆನ್ಸೀಸ್. ನಿಮ್ಗೆ ಗೊತ್ತಿದೆ 76 ಪೋಸ್ಟ್ಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ರು. ಅದರಲ್ಲಿ 70 ಪೋಸ್ಟ್ಗಳು ಬಂದು RPC ಅವರಿಗಿದೆ, 6 ಪೋಸ್ಟ್ ಬಂದು HK ರೀಜನ್, ಹೈದರಾಬಾದ್ ಕರ್ನಾಟಕ ರೀಜನ್ ಅವ್ರಿಗಿದೆ ಅಲ್ವಾ? ಸೊ ಇದರಲ್ಲಿ ನೀವು ಈ ಸ್ಲೈಡಲ್ಲಿ ನೋಡ್ಬೋದು, ಈ 70 ಪೋಸ್ಟ್ ಫಾರ್ RPCಯಲ್ಲಿ ಸಬ್ ಕ್ಯಾಟಗರೈಸೇಷನ್, ಬೇರೆ ಬೇರೆ ಕ್ಯಾಟಗರಿ ಅವರಿಗೆ ಏನೇನು ಪೋಸ್ಟ್ ಅಲಾಟ್ ಆಗಿದೆ ಅಂತ. ಓಕೆ, ಸೊ ಟೋಟಲ್ 70ಯಲ್ಲಿ ಎಷ್ಟೆಷ್ಟು ಪೋಸ್ಟು ಯಾವ್ಯಾವ ಕಾಸ್ಟ್ಗೆ, ಪ್ಲಸ್ ಕಾಸ್ಟಲ್ಲಿ ಇಂಟರ್ನಲ್ ರಿಸರ್ವೇಷನ್, ವಿಮೆನ್ನ, ಗ್ರಾಮೀಣನ, ಮಾಜಿ ಸೈನಿಕರ, ಅಂಗವಿಕಲರ ಅಥವಾ ತೃತೀಯ ಲಿಂಗಿಗಳ, ಹೀಗೆ ನೀವು ಯಾವ ಕ್ಯಾಟಗರಿಗೆ ಸೇರ್ತೀರಾ ಅದ್ರ ಮೇಲೆ ವೇಕೆನ್ಸಿ ವೇರಿ ಆಗ್ತಾ ಹೋಗುತ್ತೆ, ಅಂದರೆ ಅದಕ್ಕೆ ಪೋಸ್ಟ್ ಅಲಾಟ್ಮೆಂಟ್ ವೇರಿ ಆಗ್ತಾ ಹೋಗುತ್ತೆ. ಸೊ ನೀವು ಇದನ್ನು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಬಂದು ಅದೇ ಥರ HK ಅವರಿಗಿರೋ 6 ಪೋಸ್ಟ್ ಹೇಗೆ ಸಬ್ ಕ್ಯಾಟಗರೈಸೇಷನ್ ಮಾಡಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಯು ಕ್ಯಾನ್ ಚೆಕ್ ಹಿಯರ್. ನೆಕ್ಸ್ಟ್ ಫ್ಯಾಕ್ಟರ್ ಕನ್ಸಿಡರ್ ಮಾಡಿರೋದು ಅಂತಂದರೆ ಡಿಫಿಕಲ್ಟಿ ಲೆವೆಲ್ ಆಫ್ ದ ಪೇಪರ್. ಸುಮಾರು ಜನ ಸ್ಟೂಡೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ನಮಗೆ ಅರ್ಥ ಆಗಿದೆ ಏನಂದರೆ ಪೇಪರ್ ಬಂದು ಈಸಿ ಟು ಮಾಡರೇಟ್ ಲೆವೆಲ್ ಇತ್ತು ಅಂತ. ಸೊ ಯಾರೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿದ್ರು ಅವರಿಗೆ ಈಸಿ ಅನ್ನಿಸ್ತು, ಸ್ವಲ್ಪ ಓಕೆ ಓದಿರೋರಿಗೆ ಮಾಡರೇಟ್ ಇತ್ತು ಪೇಪರ್ ಅಂತ. ಟಫ್ ಇದೆ ಅಂತ ತುಂಬ ಕಮ್ಮಿ ಜನ ಹೇಳಿದರು ನಮಗೆ, ತುಂಬ ರೇರಾಗಿ ಕೇಳ್ಪಟ್ವಿ ಟಫ್ ಇದೆ ಅಂತ. ಸೊ ವಿ ವಿಲ್ ಕನ್ಸಿಡರ್ ಈಸಿ ಟು ಮಾಡರೇಟ್ ಈಸ್ ಅ
ಪೇಪರ್ ಡಿಫಿಕಲ್ಟಿ ಲೆವೆಲ್ ಅಂತ. ಓಕೆ, ನೆಕ್ಸ್ಟ್ ಬಂದು ಥರ್ಡ್ ಫ್ಯಾಕ್ಟರ್ ಅಂದರೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಟೆಂಡೆಡ್. ಈ ಎಕ್ಸಾಮ್ಗೆ ಸರ್ಚ್ ಮಾಡಿದಾಗ ಸಿಕ್ಕಿರೋ ಡೇಟಾ ಏನಂದರೆ 22,400 ಪೀಪಲ್ ಅಪ್ಲೈ ಮಾಡಿದ್ರು ಎಕ್ಸಾಮ್ಗೆ ಅಂತ. ಸೊ ಎಷ್ಟು ಜನ ಎಕ್ಸಾಮ್ ಬರೆದಿರೋದು ಅನ್ನೋದನ್ನ ಎಕ್ಸಾಕ್ಟ್ ಡೇಟಾ ನಮಗೆ ಸಿಕ್ಕಿಲ್ಲ. ಓಕೆ, ಬಟ್ ನಾವು KPSC ಅಬ್ಸರ್ವ್ ಮಾಡಿದರೆ 40 to 70% ಅಟೆಂಡೆನ್ಸ್ ಇರುತ್ತೆ ಯಾವುದೇ ಎಕ್ಸಾಮ್ ತೊಗೊಂಡ್ರು. ಆ ರೇಂಜಲ್ಲಿ ನಾವು ಒಂದು 50 ಅಂತ ಕನ್ಸಿಡರ್ ಮಾಡಿದ್ರು 11,200 ಜನ ಆದರೂ ಎಕ್ಸಾಮ್ ಬರೆದಿದ್ದಾರೆ. ಓಕೆ, ಅಂದಾಜು. ಸೊ ದಿಸ್ ಈಸ್ ಒನ್ ಫ್ಯಾಕ್ಟರ್. ನೆಕ್ಸ್ಟ್ ಬಂದು ಫೋರ್ತ್ ಫ್ಯಾಕ್ಟರ್ ಏನಂದರೆ ಪೋಲ್ ರಿಸಲ್ಟ್ಸು. ಪೋಲ್ ಕಂಡಕ್ಟ್ ಮಾಡಿದಾಗ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವೋಟೆಡ್ ಫಾರ್ ದ ರೇಂಜ್ 120 to 150. ತುಂಬ ಜನದ ಸ್ಕೋರು 120ರಿಂದ 150 ಮಾರ್ಕ್ಸ್ವರೆಗೂ ವೇರಿ ಆಗ್ತಾ ಇದೆ. ಓಕೆ, ಇದೊಂದು ಫ್ಯಾಕ್ಟರ್. ನೆಕ್ಸ್ಟ್ ಬಂದು ಪಾಸ್ಟ್ ಕಟ್ ಆಫ್ ಹೇಗಿತ್ತು. ಸೊ ಪಾಸ್ಟಲ್ಲಿ ನೀವು ನೋಡಿದರೆ ನಾನು ಸ್ನಿಪ್ಪೆಟ್ ಹಾಕಿದ್ದೀನಿ, ನೀವು ನೋಡ್ಬೋದು ಆಲ್ರೆಡಿ. ಅದರಲ್ಲಿ 150 ಪೋಸ್ಟ್ಗೆ ಎಕ್ಸಾಮಿನೇಷನ್ ಕರೆದಿದ್ರು. ಅದರಲ್ಲಿ 127 ಬಂದು RPC ಅವರಿಗಿತ್ತು, 23 ಬಂದು ಹೈದರಾಬಾದ್ ಕರ್ನಾಟಕ ಅವರಿಗಿತ್ತು, HK ರೀಸನ್ ಅವರಿಗಿತ್ತು. ಸೊ ಇದು ಬಂದು 2016 ಕಂಡಕ್ಟ್ ಮಾಡಿರುವಂಥ ಎಕ್ಸಾಮಿನೇಷನ್. ಇದರಲ್ಲಿ 150 ಪೋಸ್ಟ್ಗಳಿತ್ತು. ಅದರಲ್ಲಿ ಇಂಟರ್ನಲ್ ರಿಸರ್ವೇಷನ್ ಏನೇನಿತ್ತು, ಸಬ್ ಕ್ಯಾಟಗರೈಸೇಷನ್ ಎಲ್ಲ ಕೊಟ್ಟಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಬಂದು ಏನು ಡಿಫ್ರೆನ್ಸ್ ಇದೆ ಆವಾಗಿನ ಎಕ್ಸಾಮ್ಗೆ ಇವಾಗಿನ ಎಕ್ಸಾಮ್ಗೆ ಅಂತಂದರೆ, ಫಸ್ಟ್ ಡಿಫ್ರೆನ್ಸ್ ಬಂದು ಆವಾಗ ಪೇಪರ್ 1 ಜನರಲ್ ಪೇಪರ್ ಸೇಮ್ ಇತ್ತು, ಬಟ್ ಮಾರ್ಕ್ಸ್ನ ನೀವು ಗಮನ ಕೊಡಿ. ಆವಾಗ 200 ಮಾರ್ಕ್ಸ್ ಪರ್ ಪೇಪರ್ ಇತ್ತು. ಅಂದರೆ ಟೋಟಲ್ 400 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ರು ಲಾಸ್ಟ್ ಟೈಮ್. ಬಟ್ ಈ ಸರಿ ಏನಾಗಿದೆ, ಈ ಸರಿನೂ 2 ಪೇಪರ್ ಇದೆ, ಬಟ್ 100 ಮಾರ್ಕ್ಸ್ ಈಚ್, ದಟ್ ಈಸ್ 200 ಮಾರ್ಕ್ಸ್ ಟೋಟಲ್ಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ದಾರೆ. ಅದು ಒಂದು ಡಿಫ್ರೆನ್ಸು. ಸೆಕೆಂಡ್ ಡಿಫ್ರೆನ್ಸ್ ಏನು, ಲಾಸ್ಟ್ ಟೈಮಲ್ಲಿ ಸ್ಪೆಸಿಫಿಕ್ ಪೇಪರ್ ಇತ್ತು. ಪೇಪರ್ 2 ಬಂದು ಸ್ಪೆಸಿಫಿಕ್ ಪೇಪರ್ ಆಗಿತ್ತು. ಅಂದರೆ ಇವಾಗ ನಿಮ್ಮ ಕ್ವಾಲಿಫಿಕೇಷನ್ ಏನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಮಾಡಿರಬೇಕು ಅನ್ನೋದಿದೆ ಅಲ್ವಾ, ಅದಕ್ಕೆ. ಸೊ ಲಾಸ್ಟ್ ಟೈಮಲ್ಲಿ ಸ್ಪೆಸಿಫಿಕ್ ಪೇಪರ್ ಇತ್ತು, ಟೆಕ್ನಿಕಲ್ ಪೇಪರ್ ಅಂತ ಹೇಳ್ಬೋದು. ಬಟ್ ಈ ಸರಿ ಏನಾಗಿದೆ, ಟೆಕ್ನಿಕಲ್ ಪೇಪರ್ ಬದಲಾಗಿ ಕಮ್ಯುನಿಕೇಷನ್ ಪೇಪರೇ ಇಟ್ಟಿದ್ದಾರೆ. ಅದರಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್. ಓಕೆ, ಸೊ ಈ 3 ಇತ್ತು, ಕ್ವೆಶನ್ಸ್ ಇತ್ತು ಅದರಲ್ಲಿ ಪೇಪರ್ 2 ಅಲ್ಲಿ. ಸೊ ಕಮ್ಯುನಿಕೇಷನ್ ಪೇಪರ್ ಆಗಿತ್ತು. ಅದಕ್ಕೆ ನಾವು ಈ ಫ್ಯಾಕ್ಟರ್ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ, ಬಿಕಾಸ್ ಇದ್ರ ಬೇಸಿಸ್ ಮೇಲೂ ಕಟ್ ಆಫ್ ವೇರಿ ಆಗೋ ಚಾನ್ಸ್ ಇರುತ್ತೆ ಅಲ್ವಾ. ಲಾಸ್ಟ್ ನೀವು ಕಟ್ ಆಫ್ ಪ್ರೆಡಿಕ್ಷನ್, ನಾಟ್ ಪ್ರೆಡಿಕ್ಷನ್, ಅಫಿಷಿಯಲ್ ಕಟ್ ಆಫ್ನ ನೀವು ನೋಡೋದಾದರೆ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಜನರಲ್ ಅವರಿಗೆ ಬಂದು 51% ವಾಸ್ ದ ಹೈಯೆಸ್ಟ್. ಓಕೆ, ಸೊ 400 ಮಾರ್ಕ್ಸಿಗೆ ಎಕ್ಸಾಮ್ ಇತ್ತು, 210 or 220 ಮಾರ್ಕ್ಸ್ ವಾಸ್ ದ ಹೈಯೆಸ್ಟ್. ಓಕೆ, ಅದು ಯಾರಿಗಿತ್ತು, ಜನರಲ್ ಮೆರಿಟ್ KMS. ಓಕೆ, ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಲ್ವಾ. ಸೊ ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಜನರಲ್ ಅಂತ ಬಂದ ತಕ್ಷಣವೇ ಸೊ ಜನರಲ್ಲೇ ಎಷ್ಟು ವೇರಿ ಆಗ್ತಾ ಇದೆ, ಪರ್ಸೆಂಟೇಜ್ 21%ಇಂದ 51%ವರೆಗೂ ವೇರಿ ಆಗ್ತಾ ಇದೆ. ಯಾಕೆ ಹೀಗಾಗುತ್ತೆ ಅಂತಂದರೆ, ಜನರಲ್ ಮೆರಿಟಲ್ಲೇ ಇಂಟರ್ನಲ್ ರಿಸರ್ವೇಷನ್ ಅಂತ ನಾನೇನು ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇವಾಗ ವಿಮೆನ್ ಇದ್ದರೆ ಅವರಿಗೆ ಸಪ್ರೇಟ್ ಪೋಸ್ಟ್ಗಳಿದೆ, ಗ್ರಾಮೀಣ ರೂರಲ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಬೇರೆ ಪೋಸ್ಟ್ಗಳಿದೆ, ಕನ್ನಡ ಮೀಡಿಯಮ್ ಅವ್ರಿಗೆ ಸ್ವಲ್ಪ ಪೋಸ್ಟ್ ಅಲಾಟ್ ಆಗಿದೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಅವ್ರಿಗೊಂದು ಸ್ವಲ್ಪ ಪೋಸ್ಟ್ ಅಲಾಟ್ ಆಗಿದೆ, ರೈಟ್. ಟ್ರಾನ್ಸ್ಜೆಂಡರ್ ಅವರಿಗೆ ಸ್ವಲ್ಪ ಪೋಸ್ಟ್ ಅಲಾಟ್ ಆಗಿದೆ. ಈ ಥರ ಈ ಜನರಲ್ ಮೆರಿಟ್ ಈ ಕ್ಯಾಟಗರಿಯಲ್ಲೇ ಸಬ್ ಕ್ಯಾಟಗರೈಸೇಷನ್ ಮಾಡ್ತಾ ಹೋಗಿದ್ದಾರೆ. ಸೊ ಅದಕ್ಕೆ ನಿಮಗೆ ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟ್ ವಿಮೆನ್ನಲ್ಲಿ ಹೈಪೋಥೆಟಿಕಲ್ ಥಿಂಕ್ನ ನೀವು ಕನ್ಸಿಡರ್ ಮಾಡಿ, ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡಿ. ಈ ಜನರಲ್ ಮೆರಿಟ್ ವಿಮೆನ್ನಲ್ಲಿ ಒಂದೇ ಒಂದು ವಿಮೆನ್ ಎಕ್ಸಾಮ್ ಬರೆದಿರ್ತಾರೆ. ಸೊ ಅವ್ರ ಸ್ಕೋರ್ ಎಷ್ಟಿರುತ್ತೆ ಅದೇ ಮ್ಯಾಕ್ಸಿಮಮ್ ಸ್ಕೋರ್ ಅಲ್ವಾ. ಅದು 10% ಆಗಿರ್ಬೋದು, 100% ಆಗಿರ್ಬೋದು, ಇಟ್ ಡಿಪೆಂಡ್ಸ್. ಸೊ ನಾವು ಆ ಥರ ಇನ್ ಡೆಪ್ತ್ ಅನಾಲಿಸಿಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಯಾವ ಕ್ಯಾಟಗರಿಯಲ್ಲಿ ಯಾರು ಎಕ್ಸಾಮ್ ಬರ್ತಿದ್ರೆ ಅಂತ ಡೀಟೇಲ್ ಡೇಟಾ ಗೊತ್ತಿದ್ರೆ ಮಾತ್ರ ಆ ಥರ ಮಾಡೋಕ್ಕೆ ನಮಗಾಗತ್ತೆ. ಸೊ ಜನರಲ್ ಆಗಿ ಈ ವಿಡಿಯೋದಲ್ಲಿ ನಾವು ಇಷ್ಟೆಲ್ಲ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಿ ಒಂದು ಜನರಲ್ ರೇಂಜ್ ಆಫ್ ದ ಕಟ್ ಆಫ್ ಇಷ್ಟರಿಂದ ಇಷ್ಟು ವೇರಿ ಆಗ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ, ರೈಟ್. ನೆಕ್ಸ್ಟ್ ಫ್ಯಾಕ್ಟರ್ ಕನ್ಸಿಡರ್ ಮಾಡಬೇಕಂದ್ರೆ ವೇಕೆನ್ಸಿ ಇಂಪ್ಯಾಕ್ಟ್ ಆನ್ ಕಟ್ ಆಫ್. 2016 ನಡೆದಿರುವಂಥ ಎಕ್ಸಾಮಲ್ಲಿ ಎಷ್ಟಿತ್ತು ಪೋಸ್ಟು, 150 ಪೋಸ್ಟ್ ಇತ್ತು. ಅದರಲ್ಲಿ 127 RPC, 23 HK. ಈ ಸರಿ ನಡೆದಿರುವಂಥ ಎಕ್ಸಾಮಲ್ಲಿ ಬರೀ 76 ಪೋಸ್ಟ್ ಇದೆ. ಅದರಲ್ಲಿ 70 RPC, 6 HK. ಸೊ ಎಷ್ಟು ಡಿಫ್ರೆನ್ಸ್ ಆಯಿತು, ರಿಡಕ್ಷನ್ ಬಂದು 50% ರಿಡಕ್ಷನ್ ಆಗಿದೆ ಅಲ್ವಾ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದರೆ. ಸೊ ನೆಕ್ಸ್ಟ್ ನೀವು ಕನ್ಸಿಡರ್ ಮಾಡಬೇಕೇನಂತಂದರೆ ವೇಕೆನ್ಸಿ ಕಟ್ ಆಫ್ ಹೇಗೆ ರಿಲೇಟೆಡ್ ಅಂತ. ನಾವೀಗ ಕಾಂಪಿಟೇಷನ್ ಕಾನ್ಸ್ಟೆಂಟ್ ಆಗಿದೆ ಅಂತ ಇಟ್ಕೊಳ್ಳೋಣ. ಓಕೆ, ಕಾಂಪಿಟೇಷನ್ ಕಾನ್ಸ್ಟೆಂಟ್ ಆಗಿದ್ದರೆ
ಇವಾಗ ವೇಕೆನ್ಸಿ ಕಟ್ ಆಫ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಹೇಗೆ? ವೇಕೆನ್ಸಿ ಜಾಸ್ತಿ ಆದಾಗ ಕಟ್ ಆಫ್ ಕಮ್ಮಿ ಹೋಗುತ್ತೆ, ಅದೇ ವೇಕೆನ್ಸಿ ಕಮ್ಮಿ ಇದ್ದಾಗ ಕಟ್ ಆಫ್ ಜಾಸ್ತಿ ಆಗುತ್ತೆ. ಓಕೆ, ಸೊ ವೇಕೆನ್ಸಿ ಜಾಸ್ತಿ ಇದ್ದಾಗ ಕಟ್ ಆಫ್ ಕಮ್ಮಿ ಆಗುತ್ತೆ, ವೇಕೆನ್ಸಿ ಕಮ್ಮಿ ಇದ್ದಾಗ ಕಟ್ ಆಫ್ ಜಾಸ್ತಿ ಆಗುತ್ತೆ. ಸೊ ಉಲ್ಟಾ, ಅಪೋಸಿಟ್. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ. ಅದೇ ನಾವು ಕಾಂಪಿಟೇಷನ್ನು ಕನ್ಸಿಡರ್ ಮಾಡಿದರೆ ಕಾಂಪಿಟೇಷನ್ ಮತ್ತು ಕಟ್ ಆಫ್ ಬಂದು ಡೈರೆಕ್ಟ್ಲಿ ಪ್ರಪೋರ್ಷನಲ್. ಕಾಂಪಿಟೇಷನ್ ಜಾಸ್ತಿ ಆದಾಗ ಕಟ್ ಆಫ್ ಜಾಸ್ತಿ ಹೋಗುತ್ತೆ, ಕಾಂಪಿಟೇಷನ್ ಕಮ್ಮಿ ಆದಾಗ ಕಟ್ ಆಫ್ ಕಮ್ಮಿ ಹೋಗುತ್ತೆ. ಸೊ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ, ಲಾಸ್ಟ್ 2016 ಬರೆದಿರೋದು ಕಂಪೇರ್ ಮಾಡಿದರೆ ವೇಕೆನ್ಸಿ ಏನೋ ಕಮ್ಮಿ ಆಗಿದೆ, ಬಟ್ ಕಾಂಪಿಟೇಷನ್ ಇನ್ಕ್ರೀಸ್ ಆಗಿದೆ. ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ, ರೈಟ್? ಸೊ ಇಷ್ಟೆಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿ ಒಂದು ರಿಯಲಿಸ್ಟಿಕ್ ಅಪ್ರೋಚ್ ಇಟ್ಕೊಂಡು ನಾವು ಮೋಸ್ಟ್ ಅಕ್ಯುರೇಟ್ ಕಟ್ ಆಫ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಎಷ್ಟು ಕಟ್ ಆಫ್ ಬರ್ಬೋದು ಅಂತ ತೋರಿಸ್ತೀನಿ. ಸೊ ಇವಾಗ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್, ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಇಷ್ಟೆಲ್ಲ ವೇರಿಯಸ್ ಸೋರ್ಸಸ್ನ ಕನ್ಸಿಡರ್ ಮಾಡಿ ಜನರಲ್ ಅವರಿಗೆ ಕಟ್ ಆಫ್ ಬಂದು 130 to 145 ಆಗ್ಬೋದು. ಓಕೆ, SC ಅವರಿಗೆ, ST ಅವರಿಗೆ 115 to 130 ವೇರಿ ಆಗ್ಬೋದು. ಕ್ಯಾಟಗರಿ 1 to ಕ್ಯಾಟಗರಿ 1ಇಂದ ಲೈಕ್ 2A 2B 3A 3B ಇವೆಲ್ಲದಕ್ಕೂ 120 to 135 ಕಟ್ ಆಫ್ ವೇರಿ ಆಗ್ಬೋದು ಅನ್ನೋದು ನಮ್ಮ ಪ್ರೆಡಿಕ್ಷನ್ ಆಗಿದೆ. ಸೊ ಇದರಲ್ಲಿ ಹಾಗೆ ನಾನು ಎಕ್ಸಾಂಪಲ್ ಕೊಟ್ಟ ಹಾಗೆ ಈ ಸಬ್ ಕ್ಯಾಟಗರೈಸೇಷನಲ್ಲಿ ಕಟ್ ಆಫ್ ಇನ್ನೂ ಒಂದು 5 ಮಾರ್ಕ್ಸ್ ಕಮ್ಮಿನೂ ಹೋಗ್ಬೋದು, 5 ಮಾರ್ಕ್ಸ್ ಜಾಸ್ತಿನೂ ಹೋಗ್ಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ಯಾರು ಎಕ್ಸಾಮ್ ಬರೆದಿದ್ದಾರೆ ಅಲ್ಲಿ ಅಂತ, ಎಷ್ಟು ಜನ ಎಕ್ಸಾಮ್ ಬರೆದಿದ್ದಾರೆ ಅಂತ, ರೈಟ್? ಸೊ ಒಂದು ಜನರಲ್ ರಿಯಲಿಸ್ಟಿಕ್ ಆಗಿ ಕಟ್ ಆಫ್ ಕೊಡಬೇಕಂತಂದರೆ ಜನರಲ್ ಅವರು 130 to 145 ನೀವು ಸ್ಕೋರ್ ಮಾಡ್ತಾ ಇದ್ರೆ ಸೊ ಯು ಹ್ಯಾವ್ ಹೈ ಚಾನ್ಸಸ್ ಆಫ್ ಗೆಟಿಂಗ್ ಸೆಲೆಕ್ಷನ್. ಸೊ ಅದೇ ಥರ ಬೇರೆ ಬೇರೆ ಕ್ಯಾಟಗರಿ ಅವ್ರಿಗೆ ಕೂಡ ಇಲ್ಲಿ ಕೊಟ್ಟಿದ್ದೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ನಿಮ್ಮಲ್ಲಿ ಎಷ್ಟು ಜನ ಈ ಕಟ್ ಆಫ್ ಸ್ಕೋರ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಸೆಲೆಕ್ಟ್ ಆಗ್ಬೋದು ಅಂತ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಏನಾದರೂ ನಿಮ್ಮ ಒಪಿನಿಯನ್ ಡಿಫ್ರೆಂಟ್ ಇದ್ದರೆ, ಈ ಕಟ್ ಆಫ್ಗಿಂತ ಡಿಫ್ರೆಂಟ್ ಆಗಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟನ್ನೆಲ್ಲ ಹೇಳ್ತಾ ನಾವು ತರ್ತಾ ಇರೋವಂಥ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಸೊ ನಮಗೆ ತಿಳಿಸಿ, ತುಂಬ ಖುಷಿ ಆಗುತ್ತೆ ಓದೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.